ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇವತ್ತು ಬೆಳಿಗ್ಗೆಯಿಂದ ನಾಳೆ ಸಾಯಂಕಾಲದವರೆಗೆ 2 ದಿನ ರಾಜ್ಯದ ನಮ್ಮೆಲ್ಲ ಶಾಸಕರಿಗೆ, ಸಂಸತ್ ಸದಸ್ಯರಿಗೆ ಮತ್ತು ನಮ್ಮ ಎಂಎಲ್ಸಿಗಳಿಗೆ ಒಂದು ಚಿಂತನ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ದಿನಗಳ ಹಿಂದೆನೆ ನಾವು ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ಸದಸ್ಯತ್ವವನ್ನು ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಜಿಲ್ಲಾ ಅಧ್ಯಕ್ಷರನ್ನ ನೇಮಕ ಮಾಡಿದ ಮೇಲೆ ಸಾಮಾನ್ಯವಾಗಿ ನಾವು ಅಭ್ಯಾಸ ವರ್ಗಗಳನ್ನ ಚಿಂತನೆ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಚಿಂತನಾ ಶಿಬಿರದ ಉದ್ಘಾಟನೆಯನ್ನ ನಮ್ಮ ದೇಶದ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಧರ್ಮೇಂದ್ರ ಪ್ರಧಾನ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಆ ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಅದೇ ತರ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಭಾಗವಹಿಸಿದ್ದಾರೆ. ನಮ್ಮ ಈ ಒಂದು ಅಭ್ಯಾಸ ವರ್ಗದಲ್ಲಿ ನಮ್ಮ ಸಂತೋಷ್ ಜಿ ಅವರು ಕೂಡ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಅವರು ನಾಳೆ ಬರ್ತಾರೆ. ನಮ್ಮ ರಾಜ್ಯದ ಪ್ರಭಾರಿಗಳಾಗಿರುವಂತ ಶ್ರೀಯುತ ಡಾಕ್ಟರ್ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಬಂದಿದ್ದಾರೆ. ಬಿಜೆಪಿಯ ಸೈದ್ಧಾಂತಿಕ ವಿಕಾಸ ಏನು, ಬಿಜೆಪಿ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿ ಆಗಿಬಿಟ್ಟು ಏನೊಂದು ಸ್ವಂತ ಬಲದ ಮೇಲೆ ಸರ್ಕಾರವನ್ನ ಮಾಡುವವರೆಗೆ ಹೇಗೆ ಭಾರತೀಯ ಜನತಾ ಪಾರ್ಟಿ ಪ್ರಪಂಚದಲ್ಲಿನ ನಂಬರ್ 1 ಪಾರ್ಟಿ ಆಗಿದೆ, 14 ಕೋಟಿ ಮೆಂಬರ್ಶಿಪ್ ಆಗಿದೆ ಅನ್ನುವಂಥದ್ದು. ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕು ರಾಜ್ಯದಲ್ಲಿ ಅನ್ನುವಂಥ ವಿಷಯ. ಅದೇ ತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಶೈಲಿಗೆ ಸಂಬಂಧಪಟ್ಟಂತೆ ಒಂದು ವಿಷಯ ಇದೆ. ಭಾರತೀಯ ಜನತಾ ಪಾರ್ಟಿ ಪಕ್ಷ, ಸಂಘಟನೆ, ಸಮಾಜ ಮತ್ತು ಸರ್ಕಾರ, ಇದು ಒಂದು ವಿಷಯ ಚರ್ಚೆ ಆಗೋದಿದೆ. ಕರ್ನಾಟಕ ರಾಜ್ಯದಲ್ಲಿ ಹೇಗೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅನ್ನುವಂಥ ವಿಷಯನೂ ಕೂಡ ನಾಳೆ ನಾವು ಚರ್ಚೆ ಮಾಡೋರಿದ್ದೇವೆ. ಮತ್ತು ರಾಜ್ಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ದೇಶದಲ್ಲಿ ಆಗಿರ್ತಕ್ಕಂಥ ಅನೇಕ ಅಭಿವೃದ್ಧಿಯ ವಿಚಾರಗಳು, ಇವೆಲ್ಲವನ್ನು ಕೂಡ ನಮ್ಮ ಸಂತೋಷ್ ಜಿ ಅವರು ನಾಳೆ ತೆಗೆದುಕೊಳ್ಳೋರಿದ್ದಾವೆ. ಒಂದು ದೇಶ ಒಂದು ಚುನಾವಣೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹೇಗೆ 1 ನೇಷನ್ 1 ರೇಷನ್ ಕಾರ್ಡ್, 1 ನೇಷನ್ 1 ಗ್ರಿಡ್ ಈ ತರ ಯಶಸ್ವಿಯಾಗಿದ್ದಾವೆ ನಮ್ಮ ದೇಶದಲ್ಲಿ. ಅದೇ ತರ 1 ನೇಷನ್ 1 ಎಲೆಕ್ಷನ್ ಈ ತರ ಮಾಡೋದ್ರಿಂದ ದೇಶದ ಖರ್ಚನ್ನ ಉಳಿಸಬಹುದು ಮತ್ತು ಮಾನವ ಸಂಪನ್ಮೂಲ ಶ್ರಮವನ್ನ ಉಳಿಸಬಹುದು ಮತ್ತು ಅಭಿವೃದ್ಧಿಗೆ ಹೆಚ್ಚು ಹೊತ್ತನ್ನ ಕೊಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ವಿಷಯವನ್ನು ಕೂಡ ನಾವು ಚರ್ಚೆ ಮಾಡೋರಿದ್ದೇವೆ. ಇನ್ನು ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಹೇಳೋದಾದ್ರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಈಗ ತಕ್ಷಣಕ್ಕೆ ನೀವು ಏನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೇಕ್ಷಣೆಯನ್ನ ಮಾಡಬೇಡಿ, ಸ್ವಲ್ಪ ಕಾಲ ಮುಂದೂಡಿ, ಅಥವಾ ನೀವು ಈ ಸರ್ವೇಕ್ಷಣೆಯನ್ನ ಮಾಡುವ ಅವಶ್ಯಕತೆ ಇಲ್ಲ. ಇದೇ ಸರ್ವೇಕ್ಷಣೆಯನ್ನ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡೋದಿದೆ. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಸರ್ವೇಕ್ಷಣೆಯನ್ನ ಮಾಡತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಆದರೆ ಹಠಮಾರಿ ಧೋರಣೆಯನ್ನ ತಳೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ನಾವು ಮತ್ತೊಂದು ಸರ್ವೇಕ್ಷಣೆಯನ್ನ ಮಾಡ್ತೀವಿ, ರಾಜ್ಯದ ಹಣವನ್ನ ಪೋಲ್ ಮಾಡ್ತೇವೆ, ದುಂದುವೆಚ್ಚ ಮಾಡ್ತೇವೆ ಅಂತ ಹೊರಟಿದ್ದಾರೆ. ಉದಾಹರಣೆಗೆ ಹೇಳ್ತೀನಿ, ಕಾಂತರಾಜು ವರದಿ ಏನಾಯ್ತು? ಸರ್ವೇಕ್ಷಣೆ ಮಾಡಿದ್ರಿ ನೀವು ರಾಜ್ಯಾದ್ಯಂತ, ಅದನ್ನೇನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಅವರ ಹೈಕಮಾಂಡೇ ಹೇಳ್ತು ಕಾಂತರಾಜು ವರದಿಯನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಡಿ, ಪಕ್ಕಕ್ಕಿಡಿ ಅಂತ. ಆಮೇಲೆ ನಾಗಮೋಹನ್ ದಾಸ್ ಅವರ ವರದಿ, SC/ST ವರದಿಯನ್ನ ತಯಾರು ಮಾಡಿದ್ರಿ, ಅದನ್ನು ಕೂಡ ನೀವು ಪಕ್ಕಕ್ಕಿಟ್ರಿ, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಲ್ಲ. ಎಷ್ಟು ಹಣ ಖರ್ಚು ಮಾಡಿದ್ರಿ? 160 ಕೋಟಿ ಕಾಂತರಾಜು ವರದಿಯನ್ನ ಸಿದ್ಧಗೊಳಿಸೋದಕ್ಕೆ ಖರ್ಚು ಮಾಡಿದ್ರಿ. ಆಮೇಲೆ 120 ಕೋಟಿ ನಾಗಮೋಹನ್ ದಾಸ್ ವರದಿಯನ್ನ ಸಿದ್ಧಗೊಳಿಸೋದಕ್ಕೋಸ್ಕರ ಖರ್ಚು ಮಾಡಿದ್ರಿ. ಈಗ 420 ಕೋಟಿ 420 ಕ್ರೋರ್ಸ್
ಹಣವನ್ನ ಇದಕ್ಕೆ ಖರ್ಚು ಮಾಡಕ್ ಹೊರಟಿದ್ದೀರಿ. ಈಗ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸರ್ವೇಕ್ಷಣೆಗೆ 420 ಕೋಟಿ ಖರ್ಚು ಮಾಡಕ್ ಹೊರಟಿದ್ದೀರಿ. ಅಂದ್ರೆ ಕರ್ನಾಟಕ ರಾಜ್ಯದ 100 ಕೋಟಿ ಹಣವನ್ನ ಈ ರೀತಿ ಬರೀ ಸರ್ವೇಕ್ಷಣೆಗೆ ಖರ್ಚು ಮಾಡಿದ್ರೆ ಅಭಿವೃದ್ಧಿಗೆ ಏನ್ ಮಾಡೋರು ನೀವು? ಸರ್, ಈಗ ಸಚಿವ ಸಂಪುಟ ಸಭೆ ನಡೆಸಿ, ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಜಾತಿ ಜನಗಣತಿ ಮಾಡೋದು ಬೇಡ, ಸದ್ಯಕ್ಕೆ ಬೇಡ, ಮುಂದೂಡೋಣ, ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ, ಸಾಕಷ್ಟು ಬೇರೆ ಬೇರೆ ಸಮುದಾಯಗಳಿಂದ ವಿರೋಧ ಬರ್ತಿದೆ ಅಂತ ಡಿ ಕೆ ಶಿವಕುಮಾರ್ ಸೇರಿದಂತೆ ಬಹುತೇಕ ಸಚಿವರು ವಿರೋಧ ವ್ಯಕ್ತಪಡಿಸವ್ರೆ. ಸಂಜೆಗೆ ಸಚಿವರ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಸಚಿವರ ವಿಶೇಷ ಸಭೆ ಚರ್ಚೆ ಮಾಡಿ ನೀವು ಚರ್ಚೆ ಮಾಡಿ ಏನ್ ಹೇಳ್ತೀರಾ ಅದರಂತೆ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಸಿಎಂ ಕೂಡ ಹೇಳಿದ್ದಾರೆ. ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಆಸ್ ಎ ಅಪೋಸಿಷನ್ ಪಾರ್ಟಿ ಇನ್ ಕರ್ನಾಟಕ ನಾವು ಯಾಕೆ ವಿರೋಧ ಮಾಡಿದ್ವಿ ಅಂತ ಹೇಳಿದ್ರೆ, ನೀವು ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ ಮತ್ತು ನೀವೇನ್ ಮಾಡಕ್ ಹೊರಟಿದ್ದೀರಾ, ಕ್ರಿಶ್ಚಿಯನ್ ಮತಾಂತರ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ. ಈಗ ಉದಾಹರಣೆಗೆ ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಅಂಬಿಗ ಕ್ರಿಶ್ಚಿಯನ್, ವೈಶ್ಯ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಮರಾಠ ಕ್ರಿಶ್ಚಿಯನ್, ಆಮೇಲೆ ಈ ತರ ಎಲ್ಲ ಛಲವಾದಿ ಕ್ರಿಶ್ಚಿಯನ್, ಮಾದಾರ ಕ್ರಿಶ್ಚಿಯನ್, ಬಲಿಜ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ತರ ಎಲ್ಲ ಜಾತಿಗಳು ಸುಮಾರು ಎಷ್ಟು 47 ಕ್ರಿಶ್ಚಿಯನ್ ಸಮುದಾಯಗಳನ್ನ ಹೊಸದಾಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರ ಮಾಡತಕ್ಕಂತ ಪ್ರಯತ್ನವನ್ನ ಸರ್ಕಾರನೇ ಮಾಡ್ತಾ ಇದೆ. ಅದಕ್ಕೋಸ್ಕರ ಸರ್ವೇಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ಯಾ ಸರ್ಕಾರ? ಅದಕ್ಕೋಸ್ಕರ 420 ಕೋಟಿ ರೂಪಾಯಿ ಖರ್ಚು ಮಾಡಕ್ ಹೊರಟಿದ್ಯಾ? ಇವತ್ ಎಲ್ಲ ಸಮುದಾಯದವರು ಕೂಡ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮೆಮೊರಂಡಮ್ ಅನ್ನ ಕೊಟ್ಬಿಟ್ಟು ಈ ಸರ್ವೇಕ್ಷಣೆಯನ್ನ ಮುಂದಾಕಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಹೊಸ ಜಾತಿಯನ್ನು ಸೃಷ್ಟಿ ಮಾಡತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಯಾರು ಕೊಟ್ಟರು? ಸಂವಿಧಾನಾತ್ಮಕವಾಗಿ ಈ ಸರ್ಕಾರಕ್ಕೆ ಹೊಸ ಜಾತಿಯನ್ನು ಸೃಷ್ಟಿ ಮಾಡೋ ಅಧಿಕಾರ ಇದೆಯಾ? ಮತಾಂತರ ಆಗಿದಾರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ? ಯಾಕೆ ಸರ್ಕಾರ ಇದಕ್ಕೊಂದು ಮುದ್ರೆಯನ್ನ ಒತ್ತುತ್ತಾ ಇದೆ? ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ. ಮತ್ತು ಇನ್ನು ನಾಳೆ ಮತ್ತು ನಾಡಿದ್ದು ಈ ಅಭ್ಯಾಸ ವರ್ಗ ಏನ್ ನಡೆಯೋದಿದೆ, ಶಾಸಕರು ಕೂಡ ಸಂಸದರು ಕೂಡ ಇಲ್ಲೇ ಇದ್ದಾರೆ. ಅಧ್ಯಕ್ಷರು ನೇತೃತ್ವದಲ್ಲಿ ಈ ವಿಷಯನೂ ಕೂಡ ಚರ್ಚೆ ಮಾಡ್ತೇವೆ. ಇದನ್ನು ನಾವು ಬಲವಾಗಿ ವಿರೋಧವನ್ನು ಮಾಡ್ತೇವೆ. ಸಚಿವ ಸಂಪುಟದಲ್ಲಿ ವಿರೋಧ ಮಾಡಿದ್ದಾರೆ. ಯಾರ್ಯಾರು ಸಚಿವರು ವಿರೋಧ ಮಾಡಿದ್ದಾರೆ ನಾನು ಅವರ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈಗಲಾದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಗುಂಡಿ ಬಿದ್ದು ಹೋಗಿದೆ. ಅನೇಕ ಸಾಫ್ಟ್ವೇರ್ ಕಂಪನಿಗಳು ನಾವು ಹೊರ ರಾಜ್ಯಕ್ಕೆ ಹೋಗ್ತೀವಿ, ರಸ್ತೆಗಳು ಚೆನ್ನಾಗಿಲ್ಲ, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಯಾರು ರಾಜೇಶ್ ಅಂತಕ್ಕಂಥವ್ರು ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಆಂಧ್ರ ಪ್ರದೇಶದ ಐಟಿ-ಬಿಟಿ ಮಿನಿಸ್ಟರ್ ನೀವು ಆಂಧ್ರ ಪ್ರದೇಶಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ, ಅಭಿವೃದ್ಧಿ ಸ್ಥಗಿತಗೊಂಡಿದೆ. ಬೆಂಗಳೂರು ಅಂತಕ್ಕಂಥದ್ದು ಪಾಟ್ ಹೋಲ್ ಸಿಟಿ ಆಗಿದೆ, ಗುಂಡಿಗಳ ನಗರ ಆಗೋಗಿದೆ ಬೆಂಗಳೂರು. ಇದಕ್ಕೆ ರಾಜ್ಯ ಸರ್ಕಾರದ ಗಮನವೇ ಇಲ್ಲ. ರೈತರು ವಿಪರೀತ ಮಳೆಗೆ ಬೇಸತ್ತು ಹೋಗಿದ್ದಾರೆ, ಬೆಳೆಯೆಲ್ಲ ಕೊಳೆತೋಗಿದೆ, ಹಾಳಾಗಿದೆ. ಅದಕ್ಕೆ ಪರಿಹಾರ ಕೊಡೋದಕ್ಕೆ ಯಾವ ಸಚಿವರು ಕೂಡ ಎಲ್ಲಿಗೂ ಹೋಗ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಸರ್ವೇಕ್ಷಣೆಯನ್ನ ಕೂಡಲೇ ರದ್ದುಗೊಳಿಸಬೇಕು, ಮುಂದಾಕಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.